ಆದಿ ನಿನ್ನ ಹತ್ರ ಮಾತಾಡಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ನಮ್ಮ ಆದಿ ನಿನ್ನ ಹತ್ರ ಹಾಗೆ ಮಾತಾಡಿದ್ದು ನನಗಿಷ್ಟ ಆಗ್ಲಿಲ್ಲ. ಅಂದ್ರೆ ನೀನು ಅವನ ಜೊತೆ ಅಷ್ಟೊಂದು ಸಲಿಗೆಯಿಂದ ಇರೋದು ತಪ್ಪು. ನೀನ್ ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಕೊಡಿ ಅಕ್ಕ, ಕೊಡಿ ಶಿಕ್ಷೆನ. ಅಮ್ಮ, ನಾನು ಯಾವ ತಪ್ಪು ಮಾಡಿಲ್ಲ ಅಮ್ಮ. ಬಾ ಅಂದೆ. ಆಹಾ, ಲೇ ಪಾರ್ವತಿ, ಇದೇ ಕಣೆ ನಿನ್ಗಿವತ್ತು ಮಾರಿ ಹಬ್ಬ. ನಾನ್ ಬರೋವರೆಗೂ ಇಲ್ಲೇ ಇರ್ಬೇಕು. ಏನೇ, ನಮ್ಮ ಆದಿತ್ಯನ್ಗೆ ಯಾವಾಗ್ಲೂ ಅಂಟ್ಕೊಂಡೇ ಇರ್ತೀಯಲ್ಲ, ಇವತ್ತಿದೆ ನಮ್ಮ ಅಕ್ಕನಿಂದ ನಿನ್ಗೆ ಹಬ್ಬ. ಆದಿ, ನೀನು ಚೆನ್ನಾಗ್ ಕಾಣಿಸ್ತಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ನಿನ್ ಮೇಲೆ ಕೋಪ ಮಾಡ್ಕೊಳ್ಳುವಷ್ಟು ಸಣ್ಣತನ ನನ್ನಲ್ಲಿ ಇಲ್ಲಮ್ಮ. ಯಾವಾಗ್ಲೂ ಉದ್ದ ಜಡೆ ಹಾಕೊಂಡು ಹೂ ಮುಡ್ಕೊಂಡು ಮನೆ ತುಂಬಾ ಓಡಾಡ್ಕೊಂಡಿದ್ದ ನೀನು ಹೀಗೆ ಹೇಗೇಗೋ ತಲೆ ಬಾಚ್ಕೊಂಡಿರೋದನ್ನ ನೋಡೋದಕ್ಕೆ ನನ್ನಿಂದನೇ ಸಾಧ್ಯ ಆಗ್ತಾ ಇಲ್ಲ. ಈ ನಿನ್ನ ಜಡೆ, ಕೂದಲು ನಿನ್ನ ಅಂದಕ್ಕೆ ಒಂದು ಕಳಶ ಇಟ್ಟ ಹಾಗೆ. ಆ ಅಂದಕ್ಕೆ ಯಾವತ್ತೂ ಕುಂದು ಕೊರತೆ ಬರಬಾರ್ದಮ್ಮ. ಕೂತ್ಕೋ, ಇವತ್ತು ನಾನ್ ನಿನಗೆ ಜಡೆ ಹಾಕ್ತೀನಿ. ಯಾಕಮ್ಮ ಪಾರ್ವತಿ, ಕಣ್ಣಲ್ಲಿ ನೀರು? ಅಮ್ಮ, ನೀವ್ ನನಗ್ ಜಡೆ ಹಾಕ್ತೀರಾ? ಯಾಕೆ ಹಾಕ್ಬಾರ್ದಾ? ಅಯ್ಯೋ, ಹಾಗಲ್ಲ ಅಮ್ಮ. ನೀವೆಲ್ಲಿ ನಿಮ್ ಮನೇಲಿ ಕೆಲಸ ಮಾಡ್ಕೊಂಡಿರೋ, ನಾನೆಲ್ಲಿ? ನಾನು ಯಾವತ್ತಾದ್ರೂ ನಿನ್ನನ್ನ ನಮ್ಮನೆ ಕೆಲ್ಸದೋಳು ಅಂತ ನೋಡಿದಿನ? ನಮ್ಮ ಮನೆಯ ಸದಸ್ಯರಲ್ಲಿ ನೀನು ಒಬ್ಳು ಅಂತ ತಾನೇ ಯಾವಾಗ್ಲೂ ಹೇಳೋದು. ನಿನ್ ತಾಯಿ ಇದ್ದಿದ್ರೆ ಜಡೆ ಹಾಕಿಸ್ಕೊತಿರ್ಲಿಲ್ಲ. ಕೂತ್ಕೋ. ತಿರುಗು. ಆ ಕಡೆ ತಿರುಗು ಪಾರ್ವತಿ. ತಿರುಗು. ಈಗ ನೋಡು ಎಷ್ಟು ಮುದ್ದಾಗಿ ಕಾಣ್ತಿದೀಯ ಅಂತ. ನಮ್ ಪಾರ್ವತಿ ಯಾವಾಗ್ಲೂ ಹೀಗೆ ಇರ್ಬೇಕು, ಗೊತ್ತಾಯ್ತಾ?
ಈಗ ಹೇಗ್ ಕಾಣಿಸ್ತಿದ್ದೀನಿ ಅಂತ ನಮ್ಮ ಯಜಮಾನ್ರಿಗೆ ತೋರಿಸ್ಬೇಕು. ಆದಿ, ನಾನು ಆಗ್ಲೇ ಕೇಳಿದ ಪ್ರಶ್ನೆಗೆ ನೀನ್ ಇನ್ನೂ ಉತ್ತರ ಕೊಟ್ಟಿಲ್ಲ. ನಿನ್ ಉತ್ತರಕ್ಕೋಸ್ಕರ ನಾನು ಆಗ್ಲಿಂದ ಕಾಯ್ತಾ ಇದ್ದೀನಿ. ಆದಿ, ಹೇಳು ಆದಿ, ನಮ್ ಮದ್ವೆ ಪ್ರೀಪೋನ್ ಮಾಡೋದ್ರ ಬಗ್ಗೆ ಅತ್ತೆ ಹತ್ರ ಯಾಕಿನ್ನೂ ಮಾತಾಡಿಲ್ಲ? ಸರಿ, ನೀನ್ ಈ ವಿಷಯ ಇನ್ನೂ ಹೇಳಿಲ್ಲ ಅಲ್ವಾ? ಪರವಾಗಿಲ್ಲ, ಇನ್ನೂ ಕಾಲ ಮಿಂಚಿಲ್ಲ. ಇವತ್ತಾದ್ರೂ ಅತ್ತೆ ಹತ್ರ ನಾವಿಬ್ರು ಹೋಗಿ ಮಾತಾಡೋಣ. ಸಾರಿ ಪಾರ್ವತಿ, ನೀನ್ ಹೇಳಿದಾಗೆ ಕೊನೆ ಪ್ರಯತ್ನವಾಗಿ ವ್ರತನೂ ಮಾಡಾಯ್ತು. ಆದ್ರೂ ಕಣ್ಣಿನ ಹುಡುಗಿ ಬಗ್ಗೆ ಯಾವ ಸುಳಿವೂ ಇಲ್ಲ. ಇನ್ ಕಾಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಆದ್ರೆ ನನ್ನ ಮದುವೆ ವಿಷಯದಲ್ಲಿ ಪಾರ್ವತಿ ಹತ್ರ ಡಿಸ್ಕಸ್ ಮಾಡೇ ಮುಂದುವರಿಬೇಕು ಅಂತ ಮನ್ಸು ಹೇಳ್ತಾ ಇದೆ. ಆದ್ರೆ ಕೇಳಿ ಅವಳ ಮನ್ಸಿಗೂ ಯಾಕೆ ಒತ್ತಡ ಹೇರೋದು ಅಂತಾನೂ ಒಂದ್ ಕಡೆ ಅನಿಸ್ತಾ ಇದೆ. ಬೇಡ ಪಾರ್ವತಿ, ನಾನಿವತ್ತೇ ಮದ್ವೆನ ಬೇಗ ಮಾಡಿಸಿ ಅಂತ ಅನುಷ್ಕಾ ಜೊತೆ ಹೋಗಿ ಅಮ್ಮನ ಹತ್ರ ಮಾತಾಡ್ತೀನಿ. ಮಾತಾಡು ಆದಿ, ಮದ್ವೆ ವಿಷಯದಲ್ಲಿ ಯಾಕೆ ಸೈಲೆಂಟ್ ಆಗಿದ್ಯಾ? ಇಲ್ಲ, ಹೇಗಾದ್ರೂ ಮಾಡಿ ಅನುಷ್ಕಾ ಅವ್ರ ಜೊತೆ ಯಜಮಾನ್ರ ಮದ್ವೆ ಆಗೋದನ್ನ ತಡಿಬೇಕು. ಸರಿ ಅನುಷ್ಕಾ, ಇವತ್ತೇ ಅಮ್ಮನ ಹತ್ರ ಹೋಗಿ ನಮ್ಮ ಮದುವೆ ಬೇಗ ಮಾಡಿಸೋದ್ರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು ಆದಿ, ಥ್ಯಾಂಕ್ ಯು ಸೋ ಮಚ್. ಸರಿ ಆದಿ, ನಾನು ಹಾಲಲ್ಲಿ ವೇಟ್ ಮಾಡ್ತಿರ್ತೀನಿ. ನೀ ಫ್ರೆಶ್ ಅಪ್ ಆಗ್ ಬಾ. ಇವತ್ತು ಆದಿ ಅಖಿಲಾಂಡೇಶ್ವರಿ ಹತ್ರ ನಮ್ಮಿಬ್ರು ಮದ್ವೆನ ಬೇಗ ಮಾಡ್ಸೋದ್ರ ಬಗ್ಗೆ ಮಾತಾಡೋದನ್ನ ತಪ್ಸೋಕೆ ಆ ಹರಿಹರ ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ. ಆಮೇಲೆ ನನ್ನ ಅಸ್ಲಿ ಆಟನ ತೋರಿಸ್ತೀನಿ. ಬಿಂಕದ ಸಿಂಗಾರಿ ಅಯ್ಯಯ್ಯೋ, ಈ ಗುರುಜಿಯನ್ನು ಇಷ್ಟೊಂದು ಖುಷಿಯಾಗಿದ್ದಾರೆ. ಇಷ್ಟೊತ್ತು ಒಳ್ಳೆ ಆಂಜನೇಯ ತರ ಅಂತ ಇದ್ರು. ಅವರು ನೀವು ಕೇಳ್ಬಿಡೋಣ ಏನು ಅಂತ. ಬೇಡಪ್ಪ, ಈ ಅಮ್ಮ ಗಂಟೆಗೊಂಥರ ಗಳಿಗೆಗೊಂಥರ ಇರ್ತಾಳೆ. ಇವಳಿಂದ ದೂರ ಇರೋದೇ ಒಳ್ಳೇದು. ಸಾಯಿಸ್ಬಿಟ್ರೆ ಕಷ್ಟ, ನನಗೆ ಕರ್ಮ. ಅರ್ಸನ್ ಕೋಟೆ ಬಗ್ಗೆ ಅನುಷ್ಕಾ ಮೇಡಮ್ ಅವ್ರ ಮನ್ಸಲ್ಲಿ ನಿಜವಾಗ್ಲೂ ಏನಿದೆ ಅನ್ನೋದು ನನಗ್ ಗೊತ್ತಾಗೋವರೆಗೂ ಯಜಮಾನ್ರು ತಮ್ಮ ಮದ್ವೆ ವಿಷಯನ ಅಮ್ಮನ ಹತ್ರ ಹೇಳೋದನ್ನ ನಾನು ತಡಿಬೇಕಿತ್ತು. ಆದ್ರೆ ಆಗ್ಲಿಲ್ಲ. ಈ ಕಾಲ ಮೀರ್ ಹೋಗಿದೆ. ನನ್ನಿಂದ ಏನು ಮಾಡಕ್ಕಾಗಲ್ಲ. ದೇವ್ರೆ, ನೀನೇ ಏನಾದ್ರೂ ಒಂದ್ ದಾರಿ ತೋರ್ಸಪ್ಪ. ನಮ್ ಯಜಮಾನ್ರನ್ನ ಅನುಷ್ಕಾ ಮೇಡಮ್ ಅವ್ರ ಸಂಚಿಂದ ಕಾಪಾಡು.
ನಾ ಹೇಳೋ ವಿಷಯನ ಗಮನವಿಟ್ಟು ಕೇಳಿ, ಇದು ತುಂಬಾ ಇಂಪಾರ್ಟೆಂಟ್. ನೋಡಿ, ನಿಮ್ಮ ಅರ್ಸನ್ ಕೋಟೆಗೆ ಸೊಸೆಯಾಗಿ ಬರ್ಬೇಕಾಗಿರೋ ಅನುಷ್ಕಾ ನೀವು ಅನ್ಕೊಂಡಿರೋ ಹಾಗೆ ಒಳ್ಳೆಯವಳಲ್ಲ, ತುಂಬಾ ಕೆಟ್ಟವಳು. ಅವಳು ಮೈ ತುಂಬಾ ವಿಷ ತುಂಬಿದೆ. ಅವಳ ಉದ್ದೇಶ ಬೇರೆ ಏನೋ ಇದೆ. ಯಾರ್ದು ಅನುಷ್ಕಾ ಫೋನ್? ರಾಂಗ್ ನಂಬರ್ ಆದಿ. ಓ ಹೌದಾ? ಅನುಷ್ಕಾ ಬಾ, ಅಮ್ಮನ ಹತ್ರ ಹೋಗಿ ಮಾತಾಡೋಣ. ಆದಿ, ಇಫ್ ಯು ಡೋಂಟ್ ಮೈಂಡ್, ನಂಗೊಂದು ಇಂಪಾರ್ಟೆಂಟ್ ಕೆಲಸ ಬಂದಿದೆ, ತುಂಬಾ ಅರ್ಜೆಂಟ್. ನಾನು ಈಗಲೇ ಹೋಗ್ಬೇಕು, ಆಮೇಲೆ ಬರ್ತೀನಿ. ಈಗ ಬಂದಿದ್ ಫೋನ್ ಯಾರ್ದು? ಅನುಷ್ಕಾ ಮೇಡಮ್ ಯಾಕೆ ಗಾಬರಿಯಿಂದ ಹೋದ್ರು? ಇಲ್ಲ, ಇದ್ರಲ್ಲಿ ಏನೋ ಇದೆ. ನಾನಿದನ್ನ ಏನು ಅಂತ ತಿಳ್ಕೊಳ್ಳೇಬೇಕು. ಅಣ್ಣ, ಸ್ವಲ್ಪ ಬೇಗ ಹೋಗಿ ಅಣ್ಣ. ಅಮ್ಮನ ಹತ್ರ ಮದುವೆ ವಿಷಯ ಮಾತಾಡೋಣ ಅಂತ ಅಂದು ಆಮೇಲೆ ಸಿಗ್ತೀನಿ ಅಂತ ಅನುಷ್ಕಾ ಎಲ್ಲಿ ಹೋದ್ಲು? ಅವಳು ಎಷ್ಟೊತ್ತಿಗೆ ಬರ್ತಾಳೆ ಅಂತ ಗೊತ್ತಾಗಿದ್ರೆ ಆಫೀಸಿಗೆ ಹೋಗೋದಾ ಬೇಡ ಅಂತ ಡಿಸೈಡ್ ಮಾಡ್ಬೋದಿತ್ತು. ಇಲ್ಲ, ನಾನು ಇವತ್ತಿಗೆ ಆಫೀಸಿಗೆ ಹೋಗಲ್ಲ. ಏನೇ ಮೀಟಿಂಗ್ ಇದ್ರು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಡ್ತೀನಿ. ಆದಿ, ಏನಪ್ಪಾ ಇವತ್ತು ಆಫೀಸಿಗೆ ಹೋಗ್ಲಿಲ್ವಾ? ಇಲ್ಲ ಅಮ್ಮ. ಯಾಕೆ? ಏನು ಇಂಪಾರ್ಟೆಂಟ್ ಕೆಲಸ ಇರ್ಲಿಲ್ವಾ? ಇಲ್ಲ ಅಮ್ಮ, ಇಂಪಾರ್ಟೆಂಟ್ ಕೆಲಸ ಮನೆಯಲ್ಲೇ ಇತ್ತು, ಅದಕ್ಕೆ ಆಫೀಸಿಗೆ ಹೋಗ್ಲಿಲ್ಲ. ಮನೇಲೇನಾ? ಏನಪ್ಪಾ ಅಂತ ಇಂಪಾರ್ಟೆಂಟ್ ಕೆಲಸ? ಅಮ್ಮ ಅದು ಭಾವ, ಇವತ್ತು ಆಫೀಸಲ್ಲಿ ಏನೋ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತಂತೆ, ನೀವ್ ಹೋಗ್ಲಿಲ್ವಾ? ಏನು ಇಂಪಾರ್ಟೆಂಟ್ ಮೀಟಿಂಗಾ? ಇಲ್ವಲ್ಲ. ಆ ಥರ ಏನಾದರೂ ಇದ್ದಿದ್ರೆ ಪ್ರಿಯಾ ನನಗೆ ಇನ್ಫಾರ್ಮ್ ಮಾಡ್ತಾ ಇದ್ರು. ಮತ್ತೆ ಪ್ರೀತು ಹೇಳ್ತಿದ್ದ. ಹೌದಾ? ಯಾವ್ದಕ್ಕೂ ಒಂದ್ಸರಿ ಕಾಲ್ ಮಾಡ್ಬಿಡ್ತೀನಿ. ಈ ಹಾಳಾದ ಪಾರ್ವತಿ ಅದೆಲ್ಲಿಗೆ ಹೋಗ್ತಾಳೋ ಏನೋ. ಬೆಳಿಗ್ಗೆಯಿಂದ ನನಗೊಂದು ಕಾಫಿ ಕೊಟ್ಟಿಲ್ಲ, ರೂಮ್ ಕ್ಲೀನು ಮಾಡ್ಸಿಲ್ಲ. ಅಲ್ಲ, ಏನಾದ್ರೂ ಜವಾಬ್ದಾರಿ ಕೊಟ್ರೆ ಹಿಂಗ ಮಾಡೋದು? ಅಕ್ಕ, ನೀವೇ ಹೇಳಿ, ನಾನು ಹೇಳಿದ್ದೇನಾದ್ರೂ ತಪ್ಪಾ? ಕೊಟ್ಟಿರೋ ಸಲಿಗೆನ ಪ್ರೀತಿನ ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪು. ಎಲ್ಲದಕ್ಕೂ ಒಂದು ಇತಿ ಮಿತಿ ಅಂತ ಇರ್ಲೇಬೇಕು. ಯಾರಾದ್ರೂ ಒಂದು ಫೋನ್ ಮಾಡಿ ಕೇಳಿ ಪಾರ್ವತಿ ಎಲ್ಲಿದ್ದಾಳೆ ಅಂತ. ಹಾ, ನಾನೇ ಮಾಡ್ತೀನಕ್ಕ. ಚಿಕ್ಕತೆ ಬೇಡ, ಪಾರ್ವತಿ ಅವ್ರನ್ನ ನಾನೇ ಲಾಂಡ್ರಿ ಕಳ್ಸಿದ್ದೀನಿ. ಏನು, ಪಾರ್ವತಿನ ನೀನ್ ಲಾಂಡ್ರಿ ಕಳ್ಸಿದ್ಯಾ? ಹೌದು, ಸ್ವಲ್ಪ ಸೀರೆಗಳೆಲ್ಲ ಇತ್ತು, ಅದನ್ನ ಇಲ್ಲಿ ವಾಶ್ ಮಾಡೋದಕ್ಕಾಗಲ್ಲ ಅಂತ ನಾನೇ ಲಾಂಡ್ರಿ ಕಳಿಸ್ದೆ. ದಾಮಿನಿ, ಯಾರ ಮೇಲಾದ್ರೂ ಕಂಪ್ಲೇಂಟ್ ಹೇಳುವಾಗ ಅದರ ಸಾಧಕ ಬಾಧಕಗಳನ್ನ ತಿಳ್ಕೊಂಡು ಹೇಳ್ಬೇಕು. ಸುಮ್ನೆ ಏನೋ ಬಾಯಿಗೆ ಬಂದ ಹಾಗೆ ಮಾತಾಡಬಾರ್ದು. ಆಡಿದ ಮಾತು, ಕಳೆದು ಹೋದ ಸಮಯ ಯಾವತ್ತೂ ವಾಪಸ್ ಬರಲ್ಲ. ಅರ್ಥ ಆಯ್ತಕ್ಕ. ಇನ್ಮೇಲಿಂದ ಸಾಧಕ ಮೋತ್ ಯೋಚನೆ ಮಾಡಿ ಮಾತಾಡ್ತೀನಕ್ಕ. ಜನನಿ, ಚಿಕ್ಕತ್ತೆ, ಇನ್ಮೇಲೆ ಪಾರ್ವತಿನೆಲ್ಲಾದ್ರೂ ಕಳಿಸುವಾಗ ಒಂದೇ ಒಂದ್ ಮಾತು ನನಗ್ ತಿಳಿಸ್ಬಿಡಮ್ಮ. ಈ ಮನೇಲಿ ಚಿಕ್ಕತ್ತೆ ಚಿಕ್ಕಮ್ಮ ಅಂತ ನಾನು ಒಬ್ಳಿದೀನಿ, ದಯವಿಟ್ಟು ಮರಿಬೇಡ. ಸರಿ ಚಿಕ್ಕತ್ತೆ. ಸಾಧಕ ಮೋದಕ ಅಲ್ಲ ಮಾದಕ. ಭಾವ, ಪಾರ್ವತಿನ ನೀನ್ ಲಾಂಡ್ರಿ ಕಳಿಸ್ದ?
ಇಲ್ಲ ಭಾವ. ಮತ್ತೆ ಅಮ್ಮನ ಹತ್ರ? ಅತ್ತೆ ಪಾರ್ವತಿ ಅವ್ರಿಗೆ ಬೈತಾರಲ್ಲ ಅಂತ ಸುಮ್ಮನೆ ಸುಳ್ಳು ಹೇಳ್ದೆ. ಹಾಗಾದ್ರೆ ಪಾರ್ವತಿ ಎಲ್ಲಿಗೆ ಹೋಗಿದ್ದಾಳೆ ಅಂತ ನಿನಗೂ ಗೊತ್ತಿಲ್ವಾ? ಇಲ್ಲ ಭಾವ. ಯಾಕೆ ಭಾವ, ಏನಾದ್ರೂ ಕೆಲಸ ಹೇಳೋದಿತ್ತ? ಇಲ್ಲಮ್ಮ, ಸುಮ್ಮನೆ ಕೇಳಿದೆ. ಸರಿ. ಅನುಷ್ಕಾ ಹೋದ್ಮೇಲೆ ಪಾರ್ವತಿನೂ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿಗೆ ಹೋಗಿರ್ಬೋದು? ಏನಿದು, ಫೋನೇ ತೆಗಿತಿಲ್ವಲ್ಲ? ಅನುಷ್ಕಾ ಮೇಡಮ್ ಮನೆ ಅಲ್ಲ. ಅವ್ರಿಗೆ ಯಾವ್ದೋ ಫೋನ್ ಬಂದಿದ್ದಕ್ಕೆ ಕೋಪ ಮಾಡ್ಕೊಂಡು ಅವ್ರು ಇಲ್ಲಿಗೆ ಯಾಕೆ ಬಂದ್ರು? ಇಲ್ಲ, ಇದ್ರಲ್ಲಿ ಏನೋ ಇದೆ, ತಿಳ್ಕೋಬೇಕು. ಅಪ್ಪ ಅಮ್ಮನ ಮೇಲೆ ಕೈ ಮಾಡೋಷ್ಟು ಕೆಟ್ಟ ಹೆಂಗ್ಸ ಅನುಷ್ಕಾ ಮೇಡಮು, ಅಥವಾ ಇವರಿಬ್ರು ನಿಜವಾದ ಅಪ್ಪ ಅಮ್ಮನೇ ಅಲ್ವಾ? ಮನೆಗೆ ಇವ್ರದೇನಾ ಫೋನ್ ಬಂದಿದ್ದು? ಅದಕ್ಕೂ ಇವ್ರು ಇಲ್ಲಿಗೆ ಬಂದು ಇವ್ರ ಮೇಲೆ ಕೈ ಮಾಡ್ತಿರೋದಕ್ಕೂ ಏನ್ ಸಂಬಂಧ? ಅರಸನ ಕೋಟೆಗೆ ನೀನೇ ತಾನೇ ಫೋನ್ ಮಾಡಿದ್ದು? ನೀನೇ ತಾನೇ ಫೋನ್ ಮಾಡಿದ್ದು ಅಂತ ಕೇಳ್ದೆ. ಏನ್ ಮಾತಾಡ್ತಿದ್ದಾರೆ ಅಂತಾನೆ ಕೇಳಿಸ್ತಿಲ್ವಲ್ಲ? ಹೌದು, ನಾನೇ ಮಾಡಿದ್ದು. ಯಾಕೆ ಮಾಡ್ದೆ ಹೇಳು. ನಿನ್ನೆ ನಿನ್ನ ವರ್ತನೆ ನೋಡಿ ನಮ್ಮಿಬ್ಬರಿಗೂ ತುಂಬಾ ಭಯ ಆಯ್ತು. ಅದಕ್ಕೆ ಅಖಿಲಾಂಡೇಶ್ವರಿ ಮನೆಗೆ ಕಾಲ್ ಮಾಡ್ಬಿಡದ? ಈಗೇನು ಕಳ್ತಿರೋದು? ಇದು ಹೊಸ ಡ್ರಾಮಾನಾ? ಡ್ರಾಮಾ ಮಾಡೋರಿಗೆ ಒಂದು ಮನ್ಸಿರುತ್ತೆ, ಮನುಷ್ಯತ್ವ ಅಂತ ಇರುತ್ತೆ. ಆದ್ರೆ ನೀನು ಅದೆರಡನ್ನು ಬಿಟ್ಟು ನಡ್ಕೊಂತ ಇದೀಯ. ಇವತ್ತು ಅವ್ರಿಗೆ ಅಪಾಯ ಮಾಡ್ತಾ ಇರೋಳು ನಾಳೆ ನಮಗೆ ಅಪಾಯ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ಹೇಗಾದ್ರೂ ಮಾಡಿ ನಿನ್ನಿಂದ ಬಚಾವಾಗೋಣ ಅಂತ ಹಂಗ್ ಮಾಡಿದ್ವಿ. ದಯವಿಟ್ಟು ನಮ್ಮನ್ನು ಬಿಟ್ಬಿಡು, ಸಾಕು ನಿನ್ ಸವಾಸ. ಅಖಿಲಾಂಡೇಶ್ವರಿ ಅವರ ವಂಶನ ನಿರ್ವಂಶ ಮಾಡ್ತೀನಿ ಅಂತ ನೀನ್ ಕೂಗಾಡಿದ್ದು ಯಾವ್ದೋ ಹುಡುಗಿನ ನೆನ್ಸ್ಕೊಂಡು ದಿಂಬಿಗೆ ಚಾಕುವಿಂದ ಚುಚ್ಚಿತ್ತು. ಇದನ್ನೆಲ್ಲ ನೋಡಿ ನಮಗ್ ಭಯ ಆಯ್ತು, ನಾಳೆ ದಿನ ನಮಗೂ ಏನಾದ್ರೂ ನೀನ್ ಮಾಡ್ಬಿಡ್ತೀಯ ಅಂತ. ನನ್ ಸೀಕ್ರೆಟ್ ನ ಆ ಮನೆಗೆ ಹೇಳೋಷ್ಟು ಮುಂದುವರೆದಿದ್ದೀರಾ? ನನ್ನನ್ನು ಎದುರಾಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ರಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು. ನಮ್ಮನ್ನೇನು ಮಾಡ್ಬೇಡಮ್ಮ, ನಮ್ಮನ್ ಬಿಟ್ಬಿಡು. ನಾವೆಲ್ಲೂ ಹೋಗಿ ಕೂಲಿನೋ ನಾಲಿನೋ ಮಾಡ್ಕೊಂಡು ನೆಮ್ಮದಿಯಾಗಿರ್ತೀವಿ. ನನ್ನ ನೆಮ್ಮದಿ ಕಿತ್ಕೊಂಡಿರೋ ನಿಮ್ಮನ್ನ ನೆಮ್ಮದಿಯಾಗಿರಕ್ ಬಿಟ್ಬಿಡ್ತೀನಾ? ನೋ ಚಾನ್ಸ್. ಇವತ್ತೇ ನಿಮ್ ಕೊನೆ ದಿನ.